ಬಾಗಲಕೋಟೆಯಲ್ಲಿ ಒಂದು ಘಟನೆ ನಡೆದಿತ್ತು. ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಕ್ರೌರ್ಯ ಮೆರೆದಿದ್ರು ರಾಕ್ಷಸರು. 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಕ್ರೂರಿಗಳ ಮೇಲೆ ಕೇಸ್ ಬಿದ್ದಿದೆ. ಮಾನ ಮರ್ಯಾದೆ ಇಲ್ದೇ ಇರೋರು, ಶಿಕ್ಷಕರು ಅಂತ ಕರೆಸ್ಕೊಳ್ಳಕ್ಕೆ ಯೋಗ್ಯ ಅಲ್ದೇ ಇರೋರು ಇವರೆಲ್ಲ. ಪಾಪ ಬುದ್ಧಿಮಾಂದ್ಯ ಮಕ್ಕಳನ್ನ ಹಿಡ್ಕೊಂಡು ಪ್ಲಾಸ್ಟಿಕ್ ಪೈಪು, ಖಾರದ ಪುಡಿಯ ಏರ್ಚಿ ಎಷ್ಟು ವಿಕೃತಿ ಮೆರೆದಿದ್ರು. ಇದರ ಬೆನ್ನಲ್ಲೇನೆ ಈಗ ಆ ಕ್ರೂರಿಗಳ ಮೇಲೆ ಕೇಸ್ ಬಿದ್ದಿದೆ. ಅನಧಿಕೃತವಾಗಿ ನಡೆಸ್ತಾ ಇದ್ದ ಶಾಲೆಗೂ ಕೂಡ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಮಕ್ಕಳ ವಸತಿ ಶಾಲೆಗೆ ಬೀಗ ಜಡಿಯಲಾಗಿದೆ. ಶಾಲೆ ಬಂದ್ ಮಾಡಿ ಮಕ್ಕಳನ್ನ ಅಧಿಕಾರಿಗಳು ಬೇರೆ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ. ಶಿಕ್ಷಕ ದಂಪತಿ ಅಕ್ಷಯ್ ಇಂದೋಲ್ಕರ್, ಆನಂದಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶಿಕ್ಷಕರಾದ ರವಿಕಾಂತ್, ವಿಶಾಲ ಬಾಬುರಾವ್ ವಿರುದ್ಧವೂ ಕೂಡ ಕೇಸ್ ಫೈಲ್ ಆಗಿದೆ. 4 ವಿರುದ್ಧ ನವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಜಿಲ್ಲಾ ಕೋರ್ಟ್ ಪರಿಗಣಿಸಿದೆ. ಖುದ್ದು ಶಾಲೆಗೆ ಭೇಟಿಯನ್ನ ಕೊಡ್ತಾರೆ ನ್ಯಾಯಾಧೀಶರಾದ ರಾಜಶೇಖರ್ ತಿಳಗಂಜಿಯವರು. ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಮತ್ತಷ್ಟು ಪೋಷಕರು ಈಗ ಶಾಲೆಯತ್ತ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ದಾರೆ. ಯಾಕಂತಂದ್ರೆ ಯಾವ ಶಾಲೆಯಲ್ಲಿ ಏನೇನು ಆಗುತ್ತೆ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಈ ಥರ ಸುದ್ದಿಗಳು ನಾವು ಗಮನಿಸ್ತಾ ಇದ್ದೀವಿ. ಆಮೇಲೆ ವಿಚಿತ್ರ, ಆಮೇಲೆ ಕೋಪ ಬರುವಂಥ ವಿಚಾರ ಅಂತ ಅಂದರೆ ಪಾಪ ಆ ಬುದ್ಧಿಮಾಂದ್ಯ ಮಕ್ಕಳು ಏನು ಮಾಡಿದರು. ಆಮೇಲೆ ಅವ್ರು ಆ ಮಗುಗೆ ಹೊಡಿತಾ ಇದ್ರೆ ಅಲ್ಲಿ ಸುತ್ತ ನಿಂತಿರೋ ಶಿಕ್ಷಕರು ಅಂತ ಕರೆಸ್ಕೊಳ್ಳೋಂಥ ನಾಲಾಯಕ್ಗಳಿದಾರಲ್ಲ, ಅವರೆಲ್ಲ ನಗಾಡ್ತಾ ಇರ್ತಾರೆ. ಪಾಪ ಆತ ನೋವಿಂದ ಅಯ್ಯೋ ಅಮ್ಮ ಅಂತ ಕಿರಿಸ್ತಾ ಇದ್ರೆ ಇವರೆಲ್ಲ ಅದನ್ನು ತಮಾಷೆ ಮಾಡ್ತಾ ನಗ್ನಗ್ತಾ ಒಂಥರ ಏನೋ ಎಂಜಾಯ್ ಮಾಡ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಚಿತ್ರಹಿಂಸೆ ಕೊಡೋದನ್ನು ಇವ್ರು ಎಂಜಾಯ್ ಮಾಡ್ತಾ ಇದ್ರು. ನಿಜಕ್ಕೂ ಇವರೆಲ್ಲ ಮನುಷ್ಯರ ಅಥವಾ ರಾಕ್ಷಸರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ ಈ ಥರದ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ. ಅಲ್ಲಿ ನಿಂತಿದ್ದಾರೆ ನೋಡಿ, ಆ ವಿಡಿಯೋದಲ್ಲಿ ನಿಂತಿರೋ ಸುತ್ತಮುತ್ತ ಅಷ್ಟು ಜನ ಒಂಥರ ಏನೋ ತಮಾಷೆ ನಡೀತಾ ಇದೆ, ಸರ್ಕಸ್ ನಡೀತಾ ಇದೆ ಅನ್ನೋ ಥರ ಎಂಜಾಯ್ ಮಾಡ್ತಾ ಇದ್ರು ಮಾನ ಮರ್ಯಾದೆ ಇಲ್ದಿರೋರು. ಗುಲ್ಬರ್ಗ ಜಿಲ್ಲೆ ಅಲ್ಲೇನೋ ಇದ್ರ ಬೆಂಗ್ತಿರ್ತೀವಿ ನಾವು. ಬಟ್ ಮಗನಿಗೆ ತಂದು ಇಲ್ಲಿ ಬಿಟ್ಟಿದ್ದು. ಬಟ್ ಇದು ಯಾಕೆ ಆಯ್ತಾನೋ ನಮ್ಗೆ ಗೊತ್ತಿಲ್ಲ. ಏನಾದ್ರು ಶಾಕಿಂಗ್ ನ್ಯೂಸ್ ಅಲ್ಲಿ ಇದ್ದೀವಿ ನಾವು. ಬಟ್ ಸಡನ್ಲಿ ನಂಗೆ ಫೋನ್ ಮಾಡಿ ಹೇಳಿದಾಗ ಗೊತ್ತಾಗಿದ್ದು ನಮ್ಗೆ ಈ ತರ ಅದನ್ನದೇ. ಯಾವಾಗಲೂ ಫೋನ್ ಎಲ್ಲ ಮಾತಾಡೋದು ನಾವೆಲ್ಲಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಈ ತರ ನಮ್ಗೆ ಏನೋ ಶಾಕಿಂಗ್ ಅಲ್ಲಿ ಇದೇನು. ಪ್ರಭಾಕರ್ ಸರ್ ಹೇಳಿದ್ರು, ಟಿ ಸರ್ ಅಂತ ಅವರು ಹೇಳಿದ್ದಕ್ಕೆ ನಾವು ಬಂದಿದ್ದು. ಯಾಕಮ್ಮ ಇಲ್ಲೆಲ್ಲ ಬಿಟ್ಟು ಹೋಗಿದ್ರ ಮಗನ, ಇಲ್ಲೆಲ್ಲ ಹೊಡಿತಾ ಇದ್ದಾರೆ, ನೀವು ಹೆಂಗ್ ಬಿಟ್ಟು ಹೋಗಿದ್ದೀರಾ, ಟಿವಿಲೆಲ್ಲ ಬಂದಿಲ್ಲ ಸರ್. ಅದು ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿ ಕರ್ಕೊಂಡು ಹೋರಮ್ಮ ನಾಳೆ ಬಂದ್ಬಿಟ್ಟು ಅಂತ ಹೇಳಿದ್ರು. ಅದಕ್ಕಾಗಿ ನಾವು ಬಂದಿದ್ದು. ಶಾಕಿಂಗ್ ಅಲ್ಲಿ ಇದೆ ಸರ್. ಅದು ವಿಡಿಯೋ ಏನಾದ್ರು ನಾನು ನೋಡಿಲ್ಲ ನಾ ಏನಾದ್ರು ಅದನ್ನ. ಯಾವುದೇ ಮಗು ಅದು ಒಂದೇ ತಾನೆ ಸರ್. ಅಷ್ಟೊಂದು ತಮ್ಮ ಮಗು ಇದ್ದಿತ್ತಾನ ಇಲ್ಲಿ ಬಿಟ್ಟಿದ್ ನಾವು. ಆತರ ಮಗು ಇದ್ದಿದ್ದಕ್ಕೆ ಅವ್ರು ಚೆನ್ನಾಗಿ ನೋಡ್ಕೋಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು. ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು, ತಪ್ಪ ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್. ಹೌದ್ರಿ, ನನ್ ಮಗನ ತಂದ್ರಿ ಪ್ರತಿ ಹಿರೇಮಠ ಅಂತ ಹೇಳಿ 9 ವರ್ಷದವನು. ನಾವೀಗ 1.5 ವರ್ಷ ಆತವ್ನ ಇಲ್ಲಿ ಬಿಟ್ಟು ಇಂಪ್ರೂವ್ ಆಗತ್ತಿದ್ದೀನಿ ಸರ್. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗು ಮ್ಯಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ. ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ್ನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ್ನ ಜಾಸ್ತಿ ನಮ್ಗ್ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಹಡಪದನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್, ಮಕ್ಕಳು ಅಂದಮೇಲೆ ತಪ್ಪು ಮಾಡ್ತಾರೆ, ಶಿಕ್ಷಕರು ಅಂತಂದವರು ಹೇಗೆ ಬುದ್ಧಿ ಹೇಳಬೇಕು ಅನ್ನೋದು ಅವ್ರಿಗೆ ಪರಿಜ್ಞಾನ ಇರಬೇಕು. 4 ಜನರ ಮೇಲೆ ಈಗ ಎಫ್ಐಆರ್ ಆಗಿದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಅಶೋಕ್? ಪ್ರಭು, ನಿಜಕ್ಕೂ ಈ ಘಟನೆ ಏನಂದ್ರೆ ಮಕ್ಕಳೇ ಏನು ಇರುವಂತಹ ಪೋಷಕರನ್ನ ಒಂದು ದಿಗ್ಭ್ರಾಂತಿಗೊಳಗಾಗುವಂತಹ
ಗೊಳಿಸುವಂತ ಘಟನೆ. ಯಾಕಂದ್ರೆ ಇದು ಮಕ್ಕಳಲ್ಲ, ಯಾಕಂದ್ರೆ ವಿಶೇಷ ಮಕ್ಕಳು, ವಿಶೇಷ ಚೇತನ ಮಕ್ಕಳು. ಇವರು ಪೋಷಕರೇನಿದ್ದಾರೆ ಅವರು ಮನೆಯಲ್ಲಿ ಇದ್ರೆ ಇಂಪ್ರೂವ್ ಆಗಲ್ಲ, ಯಾಕಂದ್ರೆ ಅದೇ ಸ್ಥಿತಿಯಲ್ಲೇ ಮುಂದುವರಿತಾರೆ ಅನ್ನೋ ಒಂದು ಉದ್ದೇಶದಿಂದಾಗಿ ಇವ್ರನ್ನ ವಿಶೇಷ ಏನು ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ವಿಶೇಷ ಏನು ಶಾಲೆ ಇದೆ ಆ ಶಾಲೆಗೆ ಹಾಕಿರ್ತಾರೆ. ಆದ್ರೆ ರಾಜ್ಯದ ಮೂಲೆ ಮೂಲೆಯಿಂದ, ಯಾಕಂದ್ರೆ ಈಗ ಬೆಳಗ್ಗೆ ನಿನ್ನೆ ಅಷ್ಟೇ ಏನು ಒಂದು ಈ ಘಟನೆ ಬೆಳಕಿಗೆ ಬರುತ್ತೆ. ಘಟನೆ ಬೆನ್ನಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಡಿಡಿ ಆದಂತಹ ಪ್ರಭಾಕರ್ ಅವರು ಅಲ್ಲಿ ಸಂಬಂಧಪಟ್ಟಂತಹ ಏನು ಮಕ್ಕಳಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತಹ ಪೋಷಕರಿಗೆ ಈ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ಇಲ್ಲಿ ಈ ರೀತಿಯ ಘಟನೆ ನಡೆದಿದೆ, ತಮ್ಮ ಮಕ್ಕಳನ್ನು ಬಂದು ಕರ್ಕೊಂಡೋಗಿ ಅಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಏನು ದಿವ್ಯ ಜ್ಯೋತಿ 54ನೇ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತಹ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ಏನು ಶಾಲೆ ಇದೆ ಆ ಶಾಲೆಯಲ್ಲಿ ಮುಂದೆ ಪೋಷಕರು ಜಮಾವಣೆಗೊಳ್ತಾರೆ. ಬೆಳಗ್ಗೆಯಿಂದಲೇ ಏನು ಆ ಸಂಬಂಧಪಟ್ಟಂತಹ ಪೋಷಕರಿಗೆ ತಮ್ಮ ತಮ್ಮ ಮಕ್ಕಳನ್ನ ಅಧಿಕಾರಿಗಳು ಒಪ್ಪಿಸುವಂತ ಕೆಲಸ ಆಗತ್ತೆ. ಇಲ್ಲಿಂದ ಏನು 37 ಜನ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ರು ಅಂತ ಗೊತ್ತಾಗಿದೆ. 37 ಮಕ್ಕಳಲ್ಲಿ ಈಗಾಗಲೇ 11 ಜನ ಮಕ್ಕಳನ್ನ ಸಂಬಂಧಪಟ್ಟಂತ ಪೋಷಕರಿಗೆ ಒಪ್ಪಿಸುವಂತ ಕೆಲಸ ನಡೆದಿದೆ. ಈಗ ಏನು ಬೆಳಗ್ಗೆ ಈ ಒಂದು ಕಾರ್ಯ ಚಾಲ್ತಿರುವಂತದ್ದು. ಇದಲ್ಲದೆ ಏನು ಆ ಘಟನೆ ಏನಿದೆ ಆ ವಿಡಿಯೋ ವೈರಲ್ ಆದಂತಹ ಬೆನ್ನಲ್ಲೇ ಏನು ಪೋಷಕರು ಕೂಡ ಸಾಕಷ್ಟು ಶಾಕ್ಗೆ ಒಳಗಾಗಿರುವಂತದ್ದು. ಈ ರೀತಿ ಅಮಾನುಷವಾಗಿ ಒಂದು ಘಟನೆ ನಡೆಯಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆಯನ್ನ ಅವರು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಕಣ್ಣಿಗೆ ಕಾರದ ಪುಡಿ ಎರಚಿ ಬೆಲ್ಟು ಮತ್ತೆ ಪ್ಲಾಸ್ಟಿಕ್ ಪೈಪ್ ನಿಂದ ಹಲ್ಲೆ ಮಾಡುವಂತಹ ತಪ್ಪು ಆ ಮಕ್ಕಳು ಏನ್ ಮಾಡಿರ್ತವೆ. ಯಾಕಂದ್ರೆ ಅವಕ್ಕೆ ಮೊದಲೇ ಜ್ಞಾನ ಇರಲ್ಲ. ಇಂತಹ ಸಂದರ್ಭದಲ್ಲಿ ಹೇಳಿದ್ದನ್ನ ತಿಳ್ಕೊಳ್ಳುವಂತ ಅವ್ರಿಗೆ ಒಂದು ಬುದ್ಧಿ ಸಹಿತ ಇರಲ್ಲ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಅಮಾನುಷವಾಗಿ ಹಲ್ಲೆ ಮಾಡೋದು ಎಷ್ಟು ಸರಿ ಅನ್ನೋ ಒಂದು ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅದಲ್ಲದೆ ನಮ್ಮ ಮಕ್ಕಳನ್ನು ಕೂಡ ಇಲ್ಲಿಂದ ಕರ್ಕೊಂಡು ಹೋಗ್ತೀವಿ ಅಂತ ಪೋಷಕರು ಹೇಳ್ತಿರುವಂತದ್ದು. ಅಲ್ಲದೆ 11 ಜನ ಮಕ್ಕಳು ಈಗಾಗಲೇ ಹೋಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನಂದ್ರೆ ದಿವ್ಯ ಜ್ಯೋತಿ ಬುದ್ಧಿಮಾಂದ್ಯ ರೆಸಿಡೆನ್ಷಿಯಲ್ ಸ್ಕೂಲ್ ನ ಏನು ಮುಖ್ಯಸ್ಥನಿದ್ರೆ ಅಕ್ಷಯ್ ಹಿಂದೋಲ್ಕರ್ ಮತ್ತು ಆತನ ಪತ್ನಿ ಆನಂದಿ ಹಿಂದೋಲ್ಕರ್, ರವಿಕಾಂತ್ ಮತ್ತೆ ವಿಶಾಲ್ ಸೇರಿದಂತೆ 4 ಜನರನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದರೆ. ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷಿ ಪುರಾವೆಗಳನ್ನು ಕೂಡ ಈ ಕಲೆ ಹಾಕಿ ಈ ಒಂದು ಶಾಲೆಗೆ ಬೀಗ ಜಡಿದು ಏನಂದ್ರೆ ಇದ್ದಂತಹ ಏನು ಆರೋಪಿಗಳಿದ್ದಾನೆ ಅವ್ರ ಮೇಲೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಿರುವಂತದ್ದು. ಪ್ರಭು. ಓಕೆ, ಥ್ಯಾಂಕ್ ಯು ಅಶೋಕ್.